ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಇಂದಿನ ಕಾರ್ಯಕ್ರಮದಿಂದ ನಾವು ಮತ್ತಾಯನು ಬರೆದ ಸುವಾರ್ತೆಯನ್ನು ಅಧ್ಯಯನ ಮಾಡಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮತ್ತಾಯನ ಸುವಾರ್ತೆಯು ಬರೆಯಲ್ಪಟ್ಟ ಹಿನ್ನೆಲೆ, ಆಗ ಆಳ್ವಿಕೆ ಮಾಡುತ್ತಿದ್ದಂಥ ಅರಸರುಗಳು, ಚಕ್ರವರ್ತಿಗಳು, ಅವರ ಆಡಳಿತದ ಕಾಲಗಳು ಹಾಗೂ ಅವರ ರೀತಿ ನೀತಿಗಳು, ಹೀಗೆ ಅನೇಕ ವಿಷಯಗಳನ್ನು ವಿವರವಾಗಿ ಕಲಿಯಲಿದ್ದೇವೆ. ಇದರೊಂದಿಗೆ ಕರ್ತನಾದ ಯೇಸುವಿನ ಜನನದ ಕಾಲಮಾನ ಯಾವುದು, ಯಹೂದ್ಯರು ಬಾಬಿಲೋನಿನಲ್ಲಿದ್ದಾಗ ಅವರ ಸ್ಥಿತಿ, ಅವರ ಧರ್ಮಶಾಸ್ತ್ರ ಹಾಗೂ ಭಾಷೆಯ ಕುರಿತು ಏನಾಯಿತು, ಇವುಗಳನ್ನೂ ಸಹ ಆಳವಾಗಿ ನೋಡಿಕೊಳ್ಳಲಿದ್ದೇವೆ. ಈ ಸಮಯದಲ್ಲಿ ಯಹೂದ್ಯರಲ್ಲಿ ಹುಟ್ಟಿಕೊಂಡಿದ್ದ ವಿವಿಧ ಪಂಗಡಗಳು, ಆಗ ಬರೆಯಲ್ಪಟ್ಟ 4 ಸುವಾರ್ತೆಗಳು, ಅವು ಯಾವ ಯಾವ ಪಂಗಡಗಳಿಗಾಗಿ ಬರೆಯಲ್ಪಟ್ಟವು, ಮತ್ತಾಯನ ಹಿನ್ನೆಲೆ ಏನು, ಹೀಗೆ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳಿರಬಹುದು. ಈ ನಮ್ಮ ಅಧ್ಯಯನದಲ್ಲಿ ಇಂತಹ ಎಲ್ಲ ಪ್ರಶ್ನೆಗಳಿಗೆ ತಕ್ಕ ಉತ್ತರಗಳನ್ನು ನಾವು ಕಂಡುಕೊಳ್ಳಲಿದ್ದೇವೆ. ಈಗ ಮತ್ತಾಯನ ಸುವಾರ್ತೆಯನ್ನು ಪ್ರತ್ಯೇಕವಾಗಿ ನೋಡಲಿರುವ ನಾವು ಅದನ್ನು 6 ಭಾಗಗಳಾಗಿ ವಿಭಾಗಿಸಿಕೊಂಡು ಅಧ್ಯಯನ ಮಾಡಲಿದ್ದೇವೆ. ಪರಲೋಕ ರಾಜ್ಯ ಎಂಬುದು ಇಡೀ ಮತ್ತಾಯನ ಸುವಾರ್ತೆಯ ಮುಖ್ಯ ಪ್ರಸ್ತಾಪವಾಗಿದೆ. ಈ ವಿಷಯದ ಕುರಿತು ಮತ್ತಾಯನ ಸುವಾರ್ತೆಯಲ್ಲಿ 3 ವಿವರಣೆ ಇದೆ. ಸ್ವಂತ ಮಾತೃಭಾಷೆಯನ್ನೂ ಸಹ ಮರೆತು ಬಿಡುವಷ್ಟು ಹೀನವಾದ ಸ್ಥಿತಿಯಲ್ಲಿದ್ದ ಯಹೂದ್ಯರ ಮಧ್ಯದಲ್ಲಿ ಮೆಸ್ಸಿಯನ ಜನನ ಬೆಳಕು ನೀಡಿದ ಹಾಗೆಯೇ ಇಂದು ಮತ್ತಾಯನ ಸುವಾರ್ತೆಯ ಅಧ್ಯಯನವು ರೋಗ, ಕಷ್ಟ, ಯುದ್ಧ, ಅನೇಕಾನೇಕ ಕಷ್ಟ ನಷ್ಟಗಳಿಗೆ ಗುರಿಯಾಗಿರುವ ನಮಗೆ ನಿಜವಾದ ಆನಂದಭರಿತ ಜೀವಿತದ ಸುನಿರೀಕ್ಷೆಯ ಬೆಳಕನ್ನು ನೀಡಲಿ. ಇಮ್ಮಾನುವೇಲನ ಸ್ವರವನ್ನು ಈಗ ಕೇಳಿಸಿಕೊಳ್ಳೋಣ. ರಾಜಾದಿರಾಜನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದಿನಿಂದ ನಾವು ಹೊಸ ಒಡಂಬಡಿಕೆಯಲ್ಲಿನ ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 28 ಅಧ್ಯಾಯಗಳನ್ನು ಒಳಗೊಂಡಿರುವುದಾದರೂ ಅದು ಬಹು ಪ್ರಾಮುಖ್ಯವಾದ ಪುಸ್ತಕವಾಗಿದೆ. ನಿಜವಾಗಿ ನೋಡಿದರೆ ಆದಿಕಾಂಡ ಹಾಗೂ ಮತ್ತಾಯನ ಸುವಾರ್ತೆಗಳು ಸತ್ಯವೇದದ ಮುಖ್ಯ ಪುಸ್ತಕಗಳಾಗಿವೆ. ಪ್ರಿಯರೇ, ನಾವು ಮತ್ತಾಯನ ಸುವಾರ್ತೆಯ ಅಧ್ಯಯನವನ್ನು ಕೈಗೆತ್ತಿಕೊಳ್ಳುವಾಗ ಹಳೆ ಹಾಗೂ ಹೊಸ ಒಡಂಬಡಿಕೆಗಳ ನಡುವಿನ ಸಂಬಂಧವನ್ನು ತಿಳಿಯಬೇಕಾಗಿದೆ. ಯಾಕಂದರೆ ಹೊಸ ಒಡಂಬಡಿಕೆಯನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಈ ನಡುವಣ 400 ವರ್ಷಗಳ ಅವಧಿಯ ಕುರಿತಾಗಿ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಪ್ರಿಯರೇ, ಇದು ನೆಹೆಮಿಯ, ಮಲಾಕ್ಯರ ಕಾಲಕ್ಕೂ ಬೆತ್ಲೆಹೇಮಿನಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ ಕಾಲಕ್ಕೂ ನಡುವಣ ಅವಧಿಯಾಗಿದೆ. ಮಲಾಕಿಯನು ಪ್ರವಾದನೆ ನುಡಿದ ಬಳಿಕ ಪರಲೋಕವು ಮೌನವಾಗಿತ್ತು. ದೇವರು ಮೌನವಾಗಿದ್ದರಿಂದ ಈ 400 ವರ್ಷಗಳಲ್ಲಿ ಯಾವ ಸಂದೇಶವೂ ಬರಲಿಲ್ಲ. ಪಕ್ಕನೆ ಒಂದು ದಿನ ಪ್ರಾರ್ಥನೆಯ ಸಮಯದಲ್ಲಿ ಕರ್ತನ ದೂತನೊಬ್ಬನು ಇಳಿದು ಬಂದನು. ಆಗ ಯೆರೂಸಲೇಮಿನ ದೇವಾಲಯದ ವೇದಿಯ ಬಳಿ ಜಕರಿಯನೆಂಬ ಯಾಜಕನಿದ್ದನು. ಆ ದೂತನು ಕರ್ತನಾದ ಯೇಸುವಿನ ಮುಂದೂತನಾಗಿ ಬರಲಿರುವ ಸ್ನಾನಿಕನಾದ ಯೋಹಾನನ ಜನನವನ್ನು ಮುಂತಿಳಿಸಿದನು. ಮತ್ತಾಯನ ಸುವಾರ್ತೆಯಲ್ಲಿ ಈ ಸ್ನಾನಿಕನಾದ ಯೋಹಾನನು ಎಷ್ಟು ಮುಖ್ಯನೆಂಬುದನ್ನು ನಾವು ಮುಂದಕ್ಕೆ ನೋಡಲಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ನಡುವಣ 400 ವರ್ಷಗಳ ಅವಧಿ ಮೌನ ಕಾಲವಾಗಿದ್ದರೂ ಆ ಅವಧಿಯಲ್ಲಿ ಅನೇಕ ಘಟನೆಗಳು ನಡೆದಿರುತ್ತದೆ. ಈ ಜನರ ಚರಿತ್ರೆಯಲ್ಲಿ ಈ ಕಾಲವು ಬಹು ಆಸಕ್ತಿಕರವಾದದ್ದಾಗಿದ್ದು ಅನೇಕ ದುಃಖಕರ ಘಟನೆಗಳನ್ನು ಒಳಗೊಂಡಿದೆ. ಪ್ರಿಯರೇ, ಯಹೂದದ ಆಂತರಿಕ ಸ್ಥಿತಿಯಲ್ಲಿ ವಿಶೇಷ ಬದಲಾವಣೆಗಳು ಉಂಟಾದವು. ಒಂದು ಹೊಸ ಸಂಸ್ಕೃತಿ, ಅನೇಕ ಸಂಸ್ಥೆಗಳು, ಅಪರಿಚಿತ ಸಂಘಟನೆಗಳು ಈ ಅವಧಿಯಲ್ಲಿ ಹುಟ್ಟಿಕೊಂಡವು. ಈ ಹೊಸ ಸಂಗತಿಗಳಲ್ಲಿ ಅನೇಕವು ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಕಂಡುಬರುತ್ತವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಳೆ ಹೊಸ ಒಡಂಬಡಿಕೆಗಳ ನಡುವಣ ಅವಧಿಯಲ್ಲಿ ಜಗತ್ತಿನ ಚರಿತ್ರೆಯು ಬಹು ವೇಗವಾಗಿ ಮುಂದುವರಿಯಿತು. ಬಲಯುತವಾದ ರಾಜ್ಯವಾಗಿದ್ದ ಮೇದ್ಯ ಪಾರಸಿಯರ ಆಳ್ವಿಕೆ ಕೊನೆಗೊಂಡಿತು. ಜಾಗತಿಕ ರಾಜಕೀಯದಲ್ಲಿ ಐಗುಪ್ತವು ಇನ್ನೂ ಬಲದಿಂದ ಮುಂದುವರಿಯುತ್ತಿತ್ತು. ಈ ನಡುವಣ ಅವಧಿಯಲ್ಲಿ ಈ 2 ಶಕ್ತಿಗಳು ಕ್ಷೀಣಗೊಂಡವು. ಜಗತ್ತಿನ ಶಕ್ತಿ ಕೇಂದ್ರವು ಪೂರ್ವದಿಂದ ಪಶ್ಚಿಮ ಕಡೆಗೆ ಸರಿಯತೊಡಗಿತು. ಪ್ರಿಯರೇ, ಆಸಿಯಾದಿಂದ ಯುರೋಪಿನ ಕಡೆಗೆ, ಮೇದ್ಯ ಪಾರಸ್ಯರಿಂದ ಗ್ರೀಕರ ಕಡೆಗೆ
ಹೊಸ ಒಡಂಬಡಿಕೆ ತೆರೆದುಕೊಳ್ಳುವಾಗ ಹೊಸ ಶಕ್ತಿಯಾದ ರೋಮ್ ಜಗತ್ತನ್ನು ಆಳುತ್ತಿತ್ತು. ಕೆಲವು ಇಸವಿಗಳನ್ನು ಗಮನಿಸುವಾಗ ಈ ಬದಲಾವಣೆಯ ಕಾಲದ ಚಿತ್ರಣ ನಮಗೆ ಸಿಗಬಹುದು. ಚರಿತ್ರಗಾರರು ಬರೆದ ಇಸವಿಗಳಲ್ಲಿ ವ್ಯತ್ಯಾಸಗಳಿರುವುದರಿಂದ ಇವುಗಳನ್ನು ನಿಖರವಾದದ್ದೆಂದು ತಿಳಿಯಬಾರದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತಪೂರ್ವ 480ರಲ್ಲಿ ಪಾರಸಿಯ ರಾಜನಾದ ಅರ್ತಷಸ್ತನು ಗ್ರೀಕರನ್ನು ಥರ್ಮೋಫೈಲದಲ್ಲಿ ಸೋಲಿಸಿದನು. ಆದರೆ ಸಲಾಮಿಯ ಯುದ್ಧದಲ್ಲಿ ಸೋತು ಹೋದನು. ಒಂದು ಬಿರುಗಾಳಿಯ ಹೊಡೆತದಿಂದಾಗಿ ಅವನಿಗೆ ಈ ಸೋಲು ಉಂಟಾಯಿತು. ಇಲ್ಲಿಗೆ ಜಗತ್ತಿನ ಮೇಲಿನ ಪೂರ್ವಾತ್ಯರ ಪ್ರಾಬಲ್ಯ ಕೊನೆಗೊಂಡಿತು. ಮುಂದುವರೆದು ನಾವು ನೋಡುತ್ತೇವೆ, ಕ್ರಿಸ್ತಪೂರ್ವ 333ರಲ್ಲಿ ದಾನಿಯೇಲ 8ರಲ್ಲಿ ತಿಳಿಸಲ್ಪಟ್ಟ ಟಗರು ಪಶ್ಚಿಮದಿಂದ ಹೊರಟು ಬಂದಿತು. ಇದು ಮಹಾಚಕ್ರವರ್ತಿಯಾದ ಅಲೆಕ್ಸಾಂಡರನೇ. ಅವನು ಗ್ರೀಕರನ್ನು ಒಟ್ಟುಗೂಡಿಸಿ ಇಸ್ಸಸ್ ಎಂಬಲ್ಲಿ ಪಾರಸಿಯರನ್ನು ಸೋಲಿಸಿದನು. ಕ್ರಿಸ್ತಪೂರ್ವ 332ರಲ್ಲಿ ಮಹಾ ಅಲೆಕ್ಸಾಂಡರನು ಯೆರೂಸಲೇಮಿಗೆ ಬಂದನು. ಅವನ ಕುರಿತಾಗಿ ದಾನಿಯೇಲನು ನುಡಿದ ಪ್ರವಾದನೆಯು ನೆರವೇರಲ್ಪಟ್ಟಿತು. ಅವನು ಯೆರೂಸಲೇಮನ್ನು ಉಳಿಸಿದನು. ಅವನು ಉಳಿಸಿದ ಕೆಲವೇ ಪಟ್ಟಣಗಳಲ್ಲಿ ಇದೂ ಒಂದಾಗಿತ್ತು. ಮುಂದುವರೆದು ನಾವು ನೋಡುತ್ತೇವೆ, ಕ್ರಿಸ್ತಪೂರ್ವ 323ರಲ್ಲಿ ಅಲೆಕ್ಸಾಂಡರನು ಪರ್ಸಿಯಾದಲ್ಲಿ ಸತ್ತನು. ಅವನು ತನ್ನ ಸಾಮ್ರಾಜ್ಯದ ಕೇಂದ್ರವನ್ನು ಅಲ್ಲಿಗೆ ಸ್ಥಳಾಂತರಿಸಬೇಕೆಂದಿದ್ದನು. ಅವನ ಜಾಗತಿಕ ಸಾಮ್ರಾಜ್ಯವು ಅವನ 4 ಸೇನಾಪತಿಗಳಿಗೆ ಹಂಚಿಹೋಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತಪೂರ್ವ 320ರಲ್ಲಿ ಟೊಲೆಮಿಸೋಟರನಿಂದ ಯೂದಾಯವು ಐಗುಪ್ತಕ್ಕೆ ಸೇರಿಸಲ್ಪಟ್ಟಿತು. ಕ್ರಿಸ್ತಪೂರ್ವ 312ರಲ್ಲಿ ಸೆಲುಕ್ಕಸನು ತನ್ನ ಹೆಸರಿನಲ್ಲಿ ಸಿರಿಯಾ ರಾಜ್ಯವನ್ನು ಸ್ಥಾಪಿಸಿದನು. ಅವನು ಯೂದಾಯವನ್ನು ವಶಪಡಿಸಿಕೊಳ್ಳಬೇಕೆಂದಿದ್ದನು. ಹೀಗೆ ಯೂದಾಯವು ಸಿರಿಯಾದ ಹಾಗೂ ಐಗುಪ್ತರ ನಡುವಣ ಯುದ್ಧಭೂಮಿಯಾಯಿತು. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತಪೂರ್ವ 203ರಲ್ಲಿ ಮಹಾ ಅಂತಿಯೋಕಸನು ಯೆರೂಸಲೇಮನ್ನು ವಶಪಡಿಸಿಕೊಂಡನು ಹಾಗೂ ಯೂದಾಯವು ಸಿರಿಯದ ಪ್ರಭಾವಕ್ಕೆ ಒಳಪಟ್ಟಿತು. ಕ್ರಿಸ್ತಪೂರ್ವ 170ರಲ್ಲಿ ಎಫಿಫೇನ ಅಂತಿಯೋಕಸನು ಯೆರೂಸಲೇಮನ್ನು ಹೊಕ್ಕು ದೇವಾಲಯವನ್ನು ಅಪವಿತ್ರಗೊಳಿಸಿದನು. ಇವನು ದಾನಿಯೇಲ 8ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆದ ಚಿಕ್ಕ ಕೊಂಬು ಎಂದು ಹೇಳಲ್ಪಟ್ಟಿದ್ದಾನೆ. ಯಹೂದ್ಯರ ಚರಿತ್ರೆಯ ಸೀರೋ ಎಂಬ ಹೆಸರು ಇವನಿಗಿತ್ತು. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತಪೂರ್ವ 166ರಲ್ಲಿ ಯೂದಾಯದ ಯಾಜಕನಾದ ಮತ್ತಾತಿಯನು ಸಿರಿಯಕ್ಕೆ ವಿರೋಧವಾಗಿ ದಂಗೆ ಎದ್ದನು. ಇದು ಮಕ್ಕಾಬಿಯರ ಆಳ್ವಿಕೆಯ ಪ್ರಾರಂಭವಾಗಿತ್ತು. ಈ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗವು ಅತೀ ಹೆಚ್ಚಿನ ಸಂಕಟಗಳನ್ನು ಅನುಭವಿಸಿತು. ಯೂದ ಮಕ್ಕಾಬಿಯನೆಂಬವನು ಈ ದಂಗೆಯ ಮುಂದಾಳುವಾಗಿದ್ದನು. ಅವನ ಹೆಸರಿನ ಅರ್ಥ ಸುತ್ತಿಗೆ ಎಂದಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತಪೂರ್ವ 63ರಲ್ಲಿ ರೋಮಾಯನಾದ ಪಾಂಪೆಯು ಯೆರೂಸಲೇಮನ್ನು ವಶಪಡಿಸಿಕೊಂಡನು. ಆಗ ಇಸ್ರಾಯೇಲ್ಯರು ಹೊಸ ಜಾಗತಿಕ ಶಕ್ತಿಯ ಅಧೀನಕ್ಕೊಳಗಾದರು. ಯೇಸುವಿನ ಜನನ ಕಾಲದಲ್ಲಿಯೂ ಹೊಸ ಒಡಂಬಡಿಕೆಯ ಕಾಲದಲ್ಲಿಯೂ ಅವರು ರೋಮ್ ಸರಕಾರದ ಅಧೀನದಲ್ಲಿದ್ದರು. ಕ್ರಿಸ್ತಪೂರ್ವ 40ರಲ್ಲಿ ರೋಮ್ ಆಧಿಪತ್ಯವು ಹೆರೋದನನ್ನು ಯೂದಾಯದ ರಾಜನನ್ನಾಗಿ ನೇಮಕ ಮಾಡಿತು. ಪ್ರಿಯರೇ, ಈತನಿಗಿಂತ ಹೆಚ್ಚು ಕ್ರೂರ ವ್ಯಕ್ತಿಯಾಗಲಿ ವಂಶವಾಗಲಿ ಬೇರೆ ಇರಲಿಲ್ಲ. ದುಷ್ಟರ ಆಳ್ವಿಕೆಗಳ ಕುರಿತಾಗಿ ನಾವು ಕೇಳಿರಬಹುದು, ಆದರೆ ಇವನು ಎಲ್ಲರನ್ನೂ ಮೀರಿಸಿದವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತಪೂರ್ವ 37ರಲ್ಲಿ ಹೆರೋದನು ಯೆರೂಸಲೇಮನ್ನು ವಶಪಡಿಸಿಕೊಂಡು ಯಾಜಕ ರಾಜರಲ್ಲಿ ಕೊನೆಯವನಾದ ಮಕ್ಕಾಬಿಯನಾದ ಅಂತಿಗೋಗನನ್ನು ಕೊಲ್ಲಿಸಿದನು. ಕ್ರಿಸ್ತಪೂರ್ವ 31ರಲ್ಲಿ ಅಗಸ್ತಸ್ ಕೈಸರನು ರೋಮ್ನ ಚಕ್ರವರ್ತಿಯಾದನು. ಕ್ರಿಸ್ತಪೂರ್ವ 19ರಲ್ಲಿ ಹೆರೋದ್ಯ ದೇವಾಲಯವು ಕಟ್ಟಲ್ಪಡಲಾರಂಭಿಸಿತು. ಕಟ್ಟಡದ ಕಾರ್ಯವು ಕರ್ತನ ಜನನದ ಕಾಲದಲ್ಲಿಯೂ ಆ ಬಳಿಕದ ಹೊಸ ಒಡಂಬಡಿಕೆಯ ಕಾಲದಲ್ಲಿಯೂ ಮುಂದುವರಿದಿತ್ತು. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತಪೂರ್ವ 4ರಲ್ಲಿ ಬೆತ್ಲೆಹೇಮಿನಲ್ಲಿ ಕರ್ತನಾದ ಯೇಸುವಿನ ಜನನವಾಯಿತು. ಈ 2 ಒಡಂಬಡಿಕೆಗಳ ನಡವಣ ಅವಧಿಯಲ್ಲಿ ಯಹೂದ ರಾಜ್ಯದ ಆಂತರಿಕ ಜೀವಿತದಲ್ಲಿ ಅನೇಕ ಬದಲಾವಣೆಗಳಾದವು. ಬ್ಯಾಬಿಲೋನಿಗೆ ಸೆರೆಯಾಗಿ ಹೋದ ಬಳಿಕ ಅವರು ವಿಗ್ರಹ ಆರಾಧನೆಯಿಂದ ಧರ್ಮಶಾಸ್ತ್ರದ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡು ಧರ್ಮಶಾಸ್ತ್ರವನ್ನು ಅವರು ವಿಗ್ರಹದಂತೆ ಪೂಜಿಸತೊಡಗಿದರು. ಪ್ರಿಯರೇ, ದೈನಂದಿನ ಭಾಷೆಯಾದ ಇಬ್ರಿಯ ಭಾಷೆಯು ಅರಮಾಯ ಭಾಷೆಗೆ ತಿರುಗಿತು. ಆದರೆ ಸಭಾಮಂದಿರಗಳಲ್ಲಿ ಇಬ್ರಿಯ ಭಾಷೆಯೇ ಉಳಿದುಕೊಂಡಿತು. ಕರ್ತನಲ್ಲಿ ಪ್ರಿಯರೇ, ಸೆರೆಯಿಂದ ಹಿಂತಿರುಗಿ ಬಂದ ಬಳಿಕ ಸಭಾಮಂದಿರದ ಸ್ಥಾಪನೆಯಾಗಿರಬೇಕು. ಯೂದಾಯದಲ್ಲಿಯೂ ಅವರು ಹೋದ ಇತರ ಕಡೆಗಳಲ್ಲಿಯೂ
ಸಭಾಮಂದಿರವು ಅವರ ಜೀವಿತಗಳ ಕೇಂದ್ರ ಬಿಂದುವಾಗಿತ್ತು. ಮಾತ್ರವಲ್ಲದೆ ಹಳೇ ಒಡಂಬಡಿಕೆಯಲ್ಲಿ ಇಲ್ಲದಿದ್ದ ಕೆಲವು ಹೊಸ ಪಂಗಡಗಳು ಅವರಲ್ಲಿ ಹುಟ್ಟಿಕೊಂಡವು. ಪ್ರಿಯರೇ, ಈ ಪಂಗಡಗಳಲ್ಲಿ ಮುಖ್ಯವಾದವರು ಮೊದಲನೆಯದಾಗಿ ಫರಿಸಾಯರು. ಇವರು ಬಹು ಪ್ರಭಾವಶಾಲಿಗಳಾಗಿದ್ದರು. ಇವರು ಬಾಹ್ಯ ಪ್ರಭಾವದಿಂದ ಯಹೂದಿ ಆಚಾರಗಳನ್ನು ಕಾಪಾಡಿಕೊಳ್ಳುವವರಾಗಿ ಹುಟ್ಟಿಕೊಂಡರು. ಇವರು ರಾಜಕೀಯದಲ್ಲಿಯೂ ಪ್ರಭಾವ ಬೀರಿ ದಾವೀದನ ರಾಜ್ಯವನ್ನು ಪುನಃಸ್ಥಾಪಿಸುವ ಆಶೆ ಹೊಂದಿದ್ದರು. ಈ ದಿನಗಳಲ್ಲಿ ಅವರನ್ನು ದೈವಶಾಸ್ತ್ರೀಯವಾಗಿ ಮೂಲಭೂತವಾದಿಗಳೆಂದು ಕರೆಯಬಹುದು. ಮುಂದುವರಿದು ನೋಡುತ್ತೇವೆ. ಎರಡನೇ ಪಂಗಡದವರು ಸದ್ದುಕಾಯರು. ಕರ್ತನಲ್ಲಿ ಪ್ರಿಯರೇ, ಇವರು ಐಶ್ವರ್ಯವಂತರು, ಆಚಾರ ವಿಧಿಗಳಿಗೆ ವಿರೋಧವಾದವರೂ ಆಗಿದ್ದರು. ಈಗಿನ ದಿನಗಳಲ್ಲೂ ಇಂಥವರನ್ನು ಕಾಣುತ್ತೇವಲ್ಲವೇ? ಶ್ರೀಮಂತರು ಸಾಮಾನ್ಯವಾಗಿ ಆಚಾರ ವಿಧಿಗಳನ್ನು ಅಲಕ್ಷಿಸುತ್ತಾರಲ್ಲವೇ? ಅವರು ಕಾಣಿಕೆಗಳನ್ನು ಕೊಡುತ್ತಾರೆ, ಆದರೆ ತಮ್ಮ ಸಂಪತ್ತನ್ನು ಬಿಡಲಾರರು. ಸದ್ದುಕಾಯರು ಉದಾರ ದೈವತಾವಾದಿಗಳಾಗಿದ್ದರು. ಆತ್ಮಿಕವಾದದ್ದನ್ನು ಅಲಕ್ಷಿಸುತ್ತಿದ್ದರು. ಆದ್ದರಿಂದ ಅವರು ಫರಿಸಾಯರಿಗೆ ವಿರೋಧಿಗಳಾಗಿದ್ದರು. ಸದ್ದುಕಾಯರು ಗ್ರೀಕರಲ್ಲಿನ ಎಪಿಕೂರಿಯರಂತಿದ್ದರು. ಅವರ ತತ್ವವು ನಾಳೆ ನಾವು ಸಾಯಲಿದ್ದೇವೆ, ಆದ್ದರಿಂದ ತಿನ್ನೋಣ, ಕುಡಿಯೋಣ, ಸಂಭ್ರಮ ಪಡೋಣ ಎಂಬುದಾಗಿತ್ತು. ಹೀಗೆ ಒಳ್ಳೆಯ ಜೀವಿತವನ್ನು ಅನುಭವಿಸಲು ಇಚ್ಛಿಸುತ್ತಿದ್ದರು. ತಮ್ಮ ದೇಹದ ಇಚ್ಛೆಗಳನ್ನು ಪೂರೈಸುವುದರ ಮೂಲಕ ಅವುಗಳನ್ನು ಜಯಿಸಬಹುದೆಂದು ನೆನೆಸುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ದೇಹದಾಶೆಗಳನ್ನು ನಿಯಂತ್ರಿಸಬಾರದೆಂಬುದು ಅವರ ಅಭಿಪ್ರಾಯ. ಇಂಥ ಅನೇಕರು ಈ ದಿನಗಳಲ್ಲೂ ಇದ್ದಾರೆ. ಈ ತತ್ವವು ಅಂದಿನ ದಿನಗಳಲ್ಲೂ ಯಶಸ್ವಿಯಾಗಲಿಲ್ಲ, ಈಗಲೂ ಖಂಡಿತವಾಗಿಯೂ ಆಗಲಾರದು. ಮುಂದುವರಿದು ನಾವು ನೋಡುತ್ತೇವೆ. ಮೂರನೇ ಪಂಗಡದವರು ಶಾಸ್ತ್ರಿಗಳು. ಇವರು ಧರ್ಮಶಾಸ್ತ್ರದ ಅರ್ಥ ವಿವರಿಸುವವರು. ಎಜ್ರನ ಕಾಲದಿಂದಲೂ ಇದ್ದವರು. ಇವರು ಧರ್ಮಶಾಸ್ತ್ರವನ್ನು ಅಕ್ಷರಶ ಪಾಲಿಸುವವರಾಗಿದ್ದು ಅದರ ನಿಜ ಉದ್ದೇಶವನ್ನು ಮರೆತವರಾಗಿದ್ದರು. ಹೆರೋದನು ತನ್ನ ರಾಜ್ಯದ ಶಾಸ್ತ್ರಿಗಳನ್ನು ಕರೆಯಿಸಿ ಅವರೊಡನೆ ಯೇಸು ಎಲ್ಲಿ ಹುಟ್ಟುವನೆಂದು ಕೇಳಿದಾಗ ಬೆತ್ಲೆಹೇಮಿನಲ್ಲಿಯೇ ಎಂದು ಹೇಳಿದರು. ಒಂದು ವೇಳೆ ಅವರು ಕೂಡಲೇ ಒಂಟೆಗಳನ್ನು ಹತ್ತಿ ಬೆತ್ಲೆಹೇಮಿಗೆ ಆತನನ್ನು ನೋಡಲು ಹೋಗಿರಬಹುದೆಂದು ನಾವು ಭಾವಿಸಿರಬಹುದು. ಆದರೆ ಅವರಿಗೆ ಆ ಆಸಕ್ತಿ ಇರಲಿಲ್ಲ. ಅವರಿಗೆ ಧರ್ಮಶಾಸ್ತ್ರದ ಹೇಳಿಕೆಗಳು ಮಾತ್ರ ಮುಖ್ಯವಾಗಿದ್ದವು. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಿಂದ ಜ್ಞಾನವನ್ನು, ವಿವರಗಳನ್ನು ಮಾತ್ರ ತಿಳಿದುಕೊಂಡು ಅವುಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳದಿದ್ದರೆ ದೊಡ್ಡ ಅಪಾಯವಿದೆ. ಪ್ರಿಯರೇ, ಅಧ್ಯಯನದ ಮೂಲಕ ನಾವು ಸತ್ಯವೇದದ ಮೂಲ ಸತ್ಯಗಳನ್ನು ತಿಳಿದುಕೊಳ್ಳಬಹುದು. ಆದರೆ ಅದರ ದೈವಿಕ ಸತ್ಯಗಳು ನಮ್ಮ ಹೃದಯಕ್ಕೆ ನಾಟದಿದ್ದರೆ ಫಲವಿಲ್ಲ. ಆದ್ದರಿಂದ ಈ ಶಾಸ್ತ್ರಿಗಳು ಇಂತಹ ಜನರಾಗಿದ್ದರು. ನಾವು ಈ ದಿನಗಳಲ್ಲಿ ಕಾಣುವ ಕಠಿಣ ಹೃದಯದ ಅನೇಕರು ಮೂಲಭೂತವಾದಿಗಳಾಗಿದ್ದಾರೆ. ಅವರು ಚಿಕ್ಕ ಸೂತ್ರಕ್ಕಾಗಿ ಒಬ್ಬನನ್ನು ಚೂರು ಚೂರಾಗಿ ಹರಿಯಲಿಕ್ಕೂ ಅವರು ಹೇಸಲಾರರು. ಸತ್ಯವೇದವನ್ನು ತಿಳಿದುಕೊಳ್ಳುವುದು ಒಳ್ಳೆಯದೇ, ಅದು ನಿಜವಾಗಿ ಶ್ಲಾಘನೀಯವೇ. ಆದರೆ ಅದನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಇತರರಿಗೂ ಅದನ್ನು ದಾಟಿಸಬೇಕು. ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ. ನಾಲ್ಕನೇ ಪಂಗಡದವರು ಹೆರೋದ್ಯರು. ಇವರು ರಾಜಕೀಯ ಪಕ್ಷದವರಾಗಿದ್ದರು. ಇವರು ಅಧಿಕಾರದಾಶೆ ಉಳ್ಳವರಾಗಿದ್ದರಿಂದ ತಮ್ಮವರಾದ ಹೆರೋದ್ಯರನ್ನು ಅಧಿಕಾರದಲ್ಲಿರಿಸಿಕೊಳ್ಳಲು ಇಚ್ಛಿಸುತ್ತಿದ್ದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಎರಡು ಒಡಂಬಡಿಕೆಗಳ ನಡುವಣ ಕಾಲದಲ್ಲಿ ದೇವರಿಂದ ಯಾವ ಪ್ರಕಟಣೆಗಳೂ ಬಾರದಿದ್ದರೂ ಸಾಹಿತ್ಯಿಕವಾಗಿ ತುಂಬಾ ಕಾರ್ಯಗಳು ನಡೆದಿತ್ತು. ಐಗುಪ್ತದ ಅಲೆಕ್ಸಾಂಡ್ರಿಯಾದಲ್ಲಿ ಹಳೆ ಒಡಂಬಡಿಕೆಯು ಗ್ರೀಕ್ ಭಾಷೆಗೆ ತರ್ಜುಮೆಯಾಗಿತ್ತು. ಇದು ಸುಮಾರು ಕ್ರಿಸ್ತಪೂರ್ವ 285 247 ನಡುವೆ ಆಗಿತ್ತು. ಪ್ರತಿ ಇಸ್ರಾಯೇಲ್ ಕುಲದಿಂದ 6 ಮಂದಿಯಂತೆ ಈ ಕಾರ್ಯದಲ್ಲಿ ತೊಡಗಿದ್ದರು. ಆದ್ದರಿಂದ ಈ ಭಾಷಾಂತರಕ್ಕೆ ಸೆಪ್ಟುವಾಜಿಂಟ್ ಅಂದರೆ 70 ಎಂದು ಹೆಸರಿತ್ತು. ಪೌಲನು ನಮ್ಮ ಕರ್ತನಾದ ಯೇಸುವು ಈ ಭಾಷಾಂತರದ ಭಾಗಗಳನ್ನೇ ಉಪಯೋಗಿಸುತ್ತಿದ್ದರು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅವಧಿಯಲ್ಲೇ ಅಪೋಕ್ರಿಫದ ಪುಸ್ತಕಗಳು ಬರೆಯಲ್ಪಟ್ಟವು. ಈ 14 ಪುಸ್ತಕಗಳು ಯಾವ ಪ್ರೇರಣೆಯಿಂದಲೂ ಉಂಟಾಗಿರಲಿಲ್ಲ. ಸೊಲೊಮೋನನ ಹಾಡುಗಳು ಹಾಗೂ ಹಾನೋಕನ ಪುಸ್ತಕವೆಂಬ 2 ಹಳೆ ಒಡಂಬಡಿಕೆಯ ವ್ಯಕ್ತಿಗಳ ಹೆಸರಿನಲ್ಲಿದ್ದರೂ ಅದನ್ನು ಅವರೇ ಬರೆದಿದ್ದರೆಂಬುದಕ್ಕೆ ಯಾವ ಆಧಾರವೂ ಇರಲಿಲ್ಲ. ಪ್ರಿಯರೇ, ಮುಂದುವರೆದು ನಾವು ನೋಡುವಾಗ ಈ ಕಾಲಾವಧಿಯು ದೇವರ ಮೌನವನ್ನು ಪ್ರತಿಬಿಂಬಿಸುತ್ತಿದ್ದರೂ ದೇವರು ಜಗತ್ತನ್ನು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧಪಡಿಸುತ್ತಿದ್ದನೆಂಬುದು ಸತ್ಯವಾದದ್ದಾಗಿತ್ತು. ಯಹೂದಿ ಜನಾಂಗ
ಗ್ರೀಕ್ ನಾಗರಿಕತೆ, ರೋಮ್ ಸಾಮ್ರಾಜ್ಯ ಹಾಗೂ ಅಸಹನೆಯಿಂದ ಕೂಡಿದ ಪೂರ್ವಾತ್ಯ ಜನಾಂಗಗಳು ಎಲ್ಲವೂ ರಕ್ಷಕನೊಬ್ಬನ ಆಗಮನಕ್ಕಾಗಿ ಸಿದ್ಧರಾಗುತ್ತಿದ್ದವು. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆದ ಕಾಲವು ಪರಿಪೂರ್ಣವಾಗುವುದರ ದೃಶ್ಯಾವಳಿಗಳನ್ನು ಸಿದ್ಧಪಡಿಸುತ್ತಿದ್ದರು. ಪ್ರಿಯರೇ, 4 ಸುವಾರ್ತೆಗಳು ಆ ದಿನಗಳ 4 ಪ್ರಾಮುಖ್ಯ ಜನರ ಸಮೂಹಗಳಿಗಾಗಿ ಬರೆದವುಗಳಾಗಿದ್ದವು. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಸುವಾರ್ತೆ. ಇದು ಇಸ್ರಾಯೇಲ್ ಜನಾಂಗಕ್ಕಾಗಿ ಬರೆಯಲ್ಪಟ್ಟದ್ದಾಗಿರುತ್ತದೆ. ಅದು ಮೊದಲಿಗೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು ಆ ದಿನಗಳ ಧಾರ್ಮಿಕ ವ್ಯಕ್ತಿಗಳನ್ನು ಉದ್ದೇಶಿಸುವುದಾಗಿತ್ತು. ಮಾರ್ಕನ ಸುವಾರ್ತೆ ಇದು ರೋಮನ್ನರನ್ನು ಉದ್ದೇಶಿಸಿದಾಗಿತ್ತು. ರೋಮಾಯನು ಕಾರ್ಯಶೀಲದವನಾಗಿದ್ದು ಸರಕಾರ, ಕಾನೂನು, ಕಟ್ಟಳೆಗಳು ಜಗತ್ತನ್ನು ನಿಯಂತ್ರಿಸಬಲ್ಲವು ಎಂದು ನಂಬಿದ್ದನು. ಈ ದಿನಗಳಲ್ಲೂ ಇಂಥದ್ದನ್ನು ನಂಬುವ ಅನೇಕರು ಇದ್ದಾರೆ. ಪ್ರಿಯರೇ, ಕಾನೂನು ಕಟ್ಟಳೆಗಳು ಬೇಕು ನಿಜ, ಆದರೆ ಇವುಗಳಿಂದ ಮಾತ್ರವೇ ಲೋಕವನ್ನಾಳುವುದು ಅಸಾಧ್ಯವೆಂದು ರೋಮನ್ನರು ಬಹುಬೇಗನೆ ತಿಳಿದುಕೊಂಡರು. ಕಾನೂನು ಕಟ್ಟಳೆಗಳನ್ನು ಗೌರವಿಸಿ ಪಾಲಿಸಿದರೂ ತಮಗೆ ಪಾಪಗಳ ಕ್ಷಮೆ, ದೇವರ ದಯೆ, ಕೃಪೆಗಳನ್ನು ಕೊಡಬಲ್ಲ ಒಬ್ಬಾತನ ಅಗತ್ಯ ಲೋಕಕ್ಕಿತ್ತು. ಮಾರ್ಕನ ಸುವಾರ್ತೆಯು ರೋಮನ್ನರಿಗೆ ಪರಿಚಯಿಸಿದ ಈತನೇ ಕರ್ತನಾದ ಯೇಸು ಕ್ರಿಸ್ತನು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಲೂಕನ ಸುವಾರ್ತೆಯು ಯೋಚಿಸುವವರಾದ ಗ್ರೀಕರಿಗೆ ಬರೆದದ್ದಾಗಿತ್ತು. ಪ್ರಿಯರೇ, ಮುಂದುವರೆದು ನೋಡುವಾಗ ಯೋಹಾನನ ಸುವಾರ್ತೆಯು ವಿಶ್ವಾಸಿಗಳಿಗೆ ನೇರವಾಗಿಯೂ ಆ ದಿನಗಳಲ್ಲಿ ನಿಗೂಢ ವಿಚಾರಗಳಿಂದ ಸುತ್ತುವರಿದು ಬಿಡುಗಡೆಗಾಗಿ ಮೊರೆಯಿಡುತ್ತಿದ್ದ ಪೂರ್ವಾತ್ಯರಿಗಾಗಿಯೂ ಬರೆಯಲ್ಪಟ್ಟದಾಗಿತ್ತು. ಪ್ರಿಯರೇ, ಈ ದಿನಗಳಲ್ಲಿಯೂ ಲೋಕವು ಬಿಡುಗಡೆ ಮಾಡುವವನಿಗಾಗಿ ಹಾತೊರೆಯುತ್ತಿರುತ್ತದೆ. ಧಾರ್ಮಿಕ ವ್ಯಕ್ತಿಗೆ ಧರ್ಮದ ಅಗತ್ಯತೆ ಇಲ್ಲ, ಕ್ರಿಸ್ತನ ಅವಶ್ಯಕತೆಯಿದೆ. ಶಕ್ತಿವಂತನಿಗೆ ತನ್ನನ್ನು ರಕ್ಷಿಸಲು ಸಮರ್ಥನಾದ ಒಬ್ಬಾತನ ಅಗತ್ಯವಿದೆ. ಯೋಚನಾ ಶಕ್ತಿಯುಳ್ಳಾತನಿಗೆ ತನ್ನೆಲ್ಲ ಮಾನಸಿಕ ಆತ್ಮಿಕ ಕೊರತೆಗಳನ್ನು ನೀಗಿಸಬಲ್ಲ ಒಬ್ಬಾತನ ಅಗತ್ಯವಿದೆ. ಖಂಡಿತವಾಗಿಯೂ ದರಿದ್ರನಾದವನು ತನ್ನನ್ನು ರಕ್ಷಿಸುವ ಮಾತ್ರವಲ್ಲದೆ ದೇವರಿಗಾಗಿ ಜೀವಿಸಲು ಸಹಾಯ ಮಾಡುವವನ ಅಗತ್ಯವುಳ್ಳವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತಾಯನ ಸುವಾರ್ತೆಯು ಒಬ್ಬ ಸುಂಕದವನಿಂದ ಬರೆಯಲ್ಪಟ್ಟದ್ದು. ಈತನ ಮೇಲೆ ಕರ್ತನಾದ ಯೇಸು ತನ್ನ ಹಸ್ತವನ್ನು ನಿರ್ದಿಷ್ಟವಾಗಿ ಹಾಕಿದ್ದನು. ಇದನ್ನಾವು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡಲಿಕ್ಕಿದ್ದೇವೆ. ಅವನು ಕರ್ತನಾದ ಯೇಸುವನ್ನು ಹಿಂಬಾಲಿಸಿದ ಶಿಷ್ಯರಲ್ಲೇ ಒಬ್ಬನಾಗಿದ್ದನು. ಇಂದಿನ ಸಭಾಪಿತೃಗಳು ಒಪ್ಪಿಕೊಳ್ಳುವಂತೆ ಮತ್ತಾಯನು ಈ ಪುಸ್ತಕವನ್ನು ಮೂಲತಃ ಇಬ್ರಿಯ ಭಾಷೆಯಲ್ಲಿ ಧಾರ್ಮಿಕ ಜನರಾದ ಇಸ್ರಾಯೇಲ್ ಜನಾಂಗದವರಿಗಾಗಿ ಬರೆದನು. ಪ್ರಿಯರೇ, ಎಲ್ಲ ಹಿನ್ನೆಲೆಗಳನ್ನು ತಿಳಿಸುವುದಕ್ಕೆ ಸಮಯ ಸಾಕಾಗದು. ಆದರೆ ಕ್ರಿಸ್ತನ ಬರೋಣಕ್ಕಾಗಿ ದೇವರು ಇಡೀ ಜನಾಂಗವನ್ನು ಸಿದ್ಧಪಡಿಸಿದ್ದನು ಮತ್ತು ಯೇಸು ತಾನೇ ಹೇಳಿದಂತೆ ಈತನು ಇಸ್ರಾಯೇಲ್ಯರಿಗಾಗಿಯೇ ಬಂದವನು. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ, ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ ಎಂಬುದನ್ನು. ಹೌದು ಪ್ರಿಯರೇ, ಒಬ್ಬ ಪ್ರಸಿದ್ಧ ಜರ್ಮನ್ ಚರಿತ್ರಗಾರನು ಹೇಳಿದಂತೆ ದೇವರು ಇಸ್ರಾಯೇಲರೊಳಗಿಂದ ಲೋಕರಕ್ಷಕನನ್ನು ಬರಮಾಡಿದನು ಮತ್ತು ನಾಶನ ಮಾರ್ಗದಲ್ಲಿದ್ದು ರಕ್ಷಣೆಯ ಅಗತ್ಯಕತೆ ಉಳ್ಳವರಿಗಾಗಿ ಆತನನ್ನು ಕಳಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕವು ಹಳೆ ಒಡಂಬಡಿಕೆಯೊಂದಿಗೆ ಹೆಚ್ಚಿನ ಸಂಬಂಧ ಹೊಂದಿದ್ದು ಬೇರೆಲ್ಲ ಪುಸ್ತಕಗಳಿಗಿಂತ ಹೆಚ್ಚು ಹಳೆ ಒಡಂಬಡಿಕೆಯ ಪ್ರಸ್ತಾವನೆಗಳನ್ನು ತಿಳಿಸುತ್ತದೆ. ಆದ್ದರಿಂದ ಇದು ಒಂದು ಪ್ರಾಮುಖ್ಯ ಪುಸ್ತಕವಾಗಿದೆ. ಇದು ಸ್ವಾಭಾವಿಕವಾದದ್ದು, ಯಾಕಂದರೆ ಅದು ಪ್ರಥಮತಃ ಯಹೂದ್ಯರಿಗಾಗಿ ಬರೆಯಲ್ಪಟ್ಟಿದ್ದು. ಆದರೆ ಇದು ಮುಂದೆ ಇತರೆಲ್ಲ ಪುಸ್ತಕಗಳಿಗಿಂತಲೂ ಹೊಸ ಒಡಂಬಡಿಕೆಯೊಳಕ್ಕೆ ಇಳಿಯುತ್ತದೆ. ಪ್ರಿಯರೇ, ಉದಾಹರಣೆಗೆ ಇತರ ಯಾವ ಸುವಾರ್ಥ ಬರಹಗಾರನು ಸಭೆಯ ಹೆಸರೆತ್ತುವುದಿಲ್ಲ. ಮತ್ತಾಯನು ನಮ್ಮ ಕರ್ತನ ಮಾತನ್ನು ಹೀಗೆ ಬರೆದಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂಬುದಾಗಿ. ಫ್ರೆಂಚ್ ಟೀಕಾಕಾರನಾದ ರೇನನ್ ಕೂಡ ಹೀಗೆ ಹೇಳುತ್ತಾನೆ. ಇದು ಕ್ರೈಸ್ತತ್ವದ ಅತೀ ಪ್ರಾಮುಖ್ಯ ಪುಸ್ತಕವಾಗಿದೆ. ಇಷ್ಟು ವಿಶೇಷವಾದ ಪುಸ್ತಕ ಈ ಹಿಂದೆ ಎಂದೂ ಬರೆಯಲ್ಪಟ್ಟಿಲ್ಲ ಎಂಬುದಾಗಿ. ಅವರಿಂದ ಇಂಥ ಮಾತೊಂದು ಬರುವುದು ಎಷ್ಟು ಆಶ್ಚರ್ಯಕರವಲ್ಲವೇ?
ಮೂಲತಃ ಇಸ್ರಾಯೇಲ್ಯರಿಗಾಗಿ ಈ ಸುವಾರ್ತೆಯನ್ನು ಬರೆಯಲು ಪರಿವರ್ತನೆ ಹೊಂದಿದ ಸುಂಕದವನನ್ನು ದೇವರಾತ್ಮನೇ ಆರಿಸಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನ ಸುವಾರ್ತೆಯು ದೇವರ ಯೋಜನೆಯನ್ನು ಪ್ರಕಟಿಸುತ್ತದೆ. ದೇವರ ರಾಜ್ಯ ಎಂಬ ಶಬ್ದ ಈ ಸುವಾರ್ತೆಯಲ್ಲಿ ಕಾಣಿಸುವ ವಿಶೇಷವಾದ ಶಬ್ದ. 32 ಬಾರಿ ಹೇಳಲ್ಪಟ್ಟಿದೆ. ರಾಜ್ಯ ಎಂಬ ಶಬ್ದ 50 ಬಾರಿ ಹೇಳಿಯದೆ. ಪರಲೋಕ ರಾಜ್ಯ ಎಂಬ ಶಬ್ದಕ್ಕೆ ಈ ಸುವಾರ್ತೆಯಲ್ಲಿ ಹಾಗೂ ಸತ್ಯವೇದದಲ್ಲಿ ಯಾವ ಅರ್ಥಗಳಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಪ್ರಿಯರೇ, ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ತಿಳಿಸುತ್ತೇನೆ. ರಾಜ್ಯ ಹಾಗೂ ಸಭೆ ಎರಡೂ ಒಂದೇ ಅಲ್ಲ. ಅವು ಸಮಾನಾರ್ಥಕ ಪದಗಳೂ ಅಲ್ಲ. ಸಭೆಯು ರಾಜ್ಯದೊಳಗಿದ್ದರೂ ಅವೆರಡಕ್ಕೂ ತುಂಬ ವ್ಯತ್ಯಾಸವಿರುತ್ತದೆ. ಪ್ರಿಯರೇ, ಉದಾಹರಣೆಗೆ, ಬೆಂಗಳೂರು ಭಾರತ ದೇಶವಲ್ಲ, ಆದರೆ ಭಾರತ ದೇಶದಲ್ಲಿದೆ. ಅದು ಭಾರತ ದೇಶದ ಒಂದು ಚಿಕ್ಕ ಭಾಗ ಮಾತ್ರ. ಅದರಂತೆಯೇ ಸಭೆಯು ರಾಜ್ಯದೊಳಗಿದೆ. ಆದರೆ ಸರಳವಾಗಿ ಹೇಳುವುದಾದರೆ, ಪರಲೋಕ ರಾಜ್ಯವೆಂದರೆ ಭೂಮಿಯ ಮೇಲೆ ಪರಲೋಕದ ಆಡಳಿತವೆಂದಾಗುತ್ತದೆ. ಈ ರಾಜ್ಯದಲ್ಲಿ ಸಭೆಯೂ ಇರುತ್ತದೆ. ಆದರೆ ದೈವಶಾಸ್ತ್ರಜ್ಞರು ಈ ವಿಚಾರಗಳನ್ನು ಗೊಜಲಾಗಿ ಮಾಡಿರುತ್ತಾರೆ. ಆದರೆ ಪರಲೋಕ ರಾಜ್ಯವೆಂದರೆ ಭೂಮಿಯ ಮೇಲಿನ ಪರಲೋಕಗಳ ಆಡಳಿತವಾಗಿದೆ. ಪ್ರಿಯರೇ, ಈ ಪುಸ್ತಕವು ಯಾವ ಜನರಿಗಾಗಿ ಬರೆಯಲ್ಪಟ್ಟಿದೆಯೋ ಅವರು ಇದನ್ನು ತಿಳಿದುಕೊಂಡರು. ಪರಲೋಕದ ನೀತಿಗನುಸಾರವಾಗಿ ಈ ಲೋಕದಲ್ಲಿ ಒಂದು ರಾಜ್ಯ ಸ್ಥಾಪಿಸಲ್ಪಡಬೇಕೆನ್ನುವ ಹಳೆ ಒಡಂಬಡಿಕೆಯ ಎಲ್ಲ ಪ್ರವಾದನೆಗಳು ನೆರವೇರಿದೆ ಎಂಬುದಾಗಿ ತಿಳಿದುಕೊಂಡರು. ಈ ವಿಚಾರ ಅವರಿಗೇನು ಹೊಸತು ಆಗಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಸುವಾರ್ತೆಯ ಮುಖ್ಯ ಪ್ರಸ್ತಾಪ ಪರಲೋಕ ರಾಜ್ಯವಾಗಿದೆ. ಭೂಮಿಯ ಮೇಲೆ ಈ ರಾಜ್ಯವನ್ನು ಸ್ಥಾಪಿಸುವಾತನು ಕರ್ತನಾದ ಯೇಸುವೆ. ರಾಜ್ಯವು ಅತೀ ಪ್ರಾಮುಖ್ಯವಾಗಿದೆ. ಮತ್ತಾಯನ ಸುವಾರ್ತೆಯಲ್ಲಿ ಈ ರಾಜ್ಯದ ಕುರಿತಾದ 3 ಪ್ರಸ್ತಾಪಗಳಿರುತ್ತವೆ. ಅವುಗಳಲ್ಲಿ ಮೊದಲನೆಯದು ಪರ್ವತ ಪ್ರಸಂಗ. ಇದು ಆ ರಾಜ್ಯದ ಕಾನೂನು ಸೂತ್ರ. ಆ ದಿನದಲ್ಲಿ ಸ್ಥಾಪಿಸಲ್ಪಡುವ ಕಾನೂನುಗಳ ಒಂದು ಪಾರ್ಶ್ವನೋಟ ಮಾತ್ರ ಇಲ್ಲಿದೆ ಎಂದು ನಾನು ನೆನೆಸುತ್ತೇನೆ. ಎರಡನೆಯದು ಗೂಢಾರ್ಥದ ಸಾಮ್ಯಗಳು. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿರುವ ಈ ಸಾಮ್ಯಗಳು ರಾಜ್ಯದ ಕುರಿತಾಗಿವೆ. ಪರಲೋಕ ರಾಜ್ಯವು ಒಬ್ಬ ಬಿತ್ತುವವನಂತೆ, ಸಾಸಿವೆ ಕಾಳಿನಂತೆ ಎಂಬಿತ್ಯಾದಿಯಾಗಿ ಕರ್ತನು ಹೇಳಿರುತ್ತಾನೆ. ಮೂರನೆಯದಾಗಿ ಎಣ್ಣೆ ಮರಗಳ ತೋಟದಲ್ಲಿನ ಸಂಭಾಷಣೆ. ಪ್ರಿಯರೇ, ಈ ಭೂಮಿಯ ಮೇಲೆ ಈ ರಾಜ್ಯ ಸ್ಥಾಪಿಸಲ್ಪಡುವ ಕುರಿತಾಗಿ ಎದುರು ನೋಡುವುದನ್ನು ಇದು ತಿಳಿಸುತ್ತದೆ. ಮತ್ತಾಯನ ಸುವಾರ್ತೆಯಲ್ಲಿ ಪರಲೋಕ ರಾಜ್ಯವು ಮುಂದುವರಿಯುತ್ತಾ ಹೋಗುವ ಒಂದು ಸಂಗತಿಯಾಗಿದೆ. ಇದನ್ನು ನಾವು ಸರಿಯಾಗಿ ಗಮನಿಸಬೇಕಾಗಿದೆ. ಈ ಸುವಾರ್ತೆಯಲ್ಲಿರುವ ಈ ಚಲನೆಯನ್ನು ನಾವು ಗಮನಿಸದೇ ಹೋದರೆ ನಾವು ಇಡೀ ಸುವಾರ್ತೆಯನ್ನೇ ಗಮನಿಸದಂತೆ ಆಗುತ್ತದೆ. ಪ್ರಿಯರೇ, ರಾಜ್ಯ ಮಾರ್ಗದಲ್ಲಿನ ತಿರುವುಗಳನ್ನು ನಾವು ಕಾಣದಂತೆ ಇರುವುದಕ್ಕೆ ಸಮಾನವಾಗಿದೆ. ಹಾಗಿದ್ದಲ್ಲಿ ನಾವು ಅಪಾಯಕ್ಕೆ ಒಳಗಾಗುತ್ತೇವೆ. ಆದ್ದರಿಂದ ನಾವು ಯಾವುದನ್ನು ಕಳಕೊಳ್ಳದಂತೆ ಎಚ್ಚರವಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸುವಾರ್ತೆಯು ಹೆಚ್ಚು ಕಡಿಮೆ ಆದಿಕಾಂಡ ಪುಸ್ತಕದಂತೆ ಇದೆ. ಸತ್ಯವೇದದ ಈ 2 ಅತಿ ಮುಖ್ಯ ಪುಸ್ತಕಗಳನ್ನು ಸರಿಯಾಗಿ ತಿಳಿದುಕೊಂಡರೆ ಮಾತ್ರ ಮುಂದಕ್ಕೆ ಸಾಗುವುದು ಸುಲಭವಾದೀತು. ಈ ಸುವಾರ್ತೆಯ ಪ್ರತಿ ಸಂಧಿಯ ವಿಚಾರ ಸೂಕ್ಷ್ಮವಾಗಿ ನಾನು ತಿಳಿಸುತ್ತೇನೆ. ರಾತ್ರಿ ನಿದ್ರೆ ಬಾರದವರು ಮೊದಲು ಆದಿಕಾಂಡ ಪುಸ್ತಕದ ಕುರಿತಾಗಿ ಯೋಚಿಸಿರಿ, ಬಳಿಕ ಮತ್ತಾಯನ ಸುವಾರ್ತೆಯ ಕುರಿತು ಯೋಚಿಸಿರಿ. ಒಂದೊಂದೇ ಈ ಅಧ್ಯಾಯವನ್ನು ನೆನಪಿಸಿಕೊಂಡು ಅದು ಏನನ್ನು ತಿಳಿಸುತ್ತದೆ ಎಂಬುದಾಗಿ ಯೋಚಿಸುತ್ತಾ ಹೋಗಿರಿ. ಇದರಿಂದಾಗಿ ಕುರುಬನಾದ ಯೇಸುವಿನ ಪರಿಚಯವನ್ನು ನೀವು ಚೆನ್ನಾಗಿ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಈ ವಿಚಾರದಲ್ಲಿ ನಾವು ಆತನೊಂದಿಗೆ ಮಾತನಾಡುವುದಕ್ಕಿಂತಲೂ ಆತನು ನಮ್ಮೊಡನೆ ಮಾತನಾಡಲು ಬಿಟ್ಟರೆ ಒಳ್ಳೆಯದು. ನಾನು ಆತನಿಗೆ ಹೇಳಲು ಎಷ್ಟಿರುತ್ತದೋ ಗೊತ್ತಿಲ್ಲ, ಆದರೆ ಆತನು ನಮಗೆ ತಿಳಿಸಬೇಕಾದದ್ದು ತುಂಬಾ ಇರುತ್ತದೆ. ಪ್ರಿಯರೇ, ಈ ಅಧ್ಯಾಯಗಳಲ್ಲಿನ ಮುಂದುವರಿಕೆಯನ್ನು ನೀವು ಚೆನ್ನಾಗಿ ಗಮನಿಸಬೇಕೆಂದು ನಾನು ಹೇಳಬಯಸುತ್ತೇನೆ. ಇಂದಿನ ಧ್ಯಾನದ ಅಂತ್ಯಭಾಗಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಈಗ ಈ ಪುಸ್ತಕವನ್ನು ಅಧ್ಯಾಯಗಳ ಭಾಗವಾಗಿ ವಿಂಗಡಿಸೋಣ. ನಾನು ಒಂದು ವಿಶೇಷ ವಿಭಾಗ ರೀತಿಯನ್ನು ಉಪಯೋಗಿಸಿರುತ್ತೇನೆ, ಆದರೆ ಅದು ನಮ್ಮ ಧ್ಯಾನಕ್ಕೆ ಸಹಾಯವಾಗಬಹುದೆಂದು ನೆನೆಸುತ್ತೇನೆ. ಸತ್ಯವೇದವನ್ನು ತಿಳಿಯಬೇಕಾದರೆ ಮತ್ತಾಯನ ಸುವಾರ್ತೆಯನ್ನು ತಿಳುಕೊಳ್ಳುವುದು ಒಳ್ಳೆಯದು. ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಾಯದ ವಿಭಾಗಗಳನ್ನು ನೋಡುವಾಗ ಮೊದಲನೆಯದು ರಾಜನ ವ್ಯಕ್ತಿತ್ವ, ಅಧ್ಯಾಯ 1-2. ಎರಡನೆಯದು ರಾಜನ ಸಿದ್ಧಗೊಳಿಸುವಿಕೆ, ಅಧ್ಯಾಯ 3 1ನೇ ವಚನದಿಂದ ಅಧ್ಯಾಯ 4 16ನೇ ವಚನದವರೆಗೆ. ಮೂರನೆಯದು ರಾಜನನ್ನು ಪ್ರಸಿದ್ಧಪಡಿಸುವಿಕೆ,
ಅಧ್ಯಾಯ 4:17 ಅಧ್ಯಾಯ 9:35 4ನೇದು ರಾಜನ ಕಾರ್ಯಕ್ರಮ ಅಧ್ಯಾಯ 9:36 ಅಧ್ಯಾಯ 16:20 5ನೇದು ರಾಜನ ಶ್ರಮೆಗಳು ಅಧ್ಯಾಯ 21 ಅಧ್ಯಾಯ 27:66 ಕೊನೆಯದಾಗಿ 6ನೇದು ರಾಜನ ಶಕ್ತಿ 28ನೇ ಅಧ್ಯಾಯ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ ಮತ್ತಾಯನು ಬರೆದ ಸುವಾರ್ತೆಯ ಪೀಠಿಕೆ ಭಾಗದ ಧ್ಯಾನದಲ್ಲಿ ಅನೇಕ ಅಮೂಲ್ಯ ಸತ್ಯಗಳನ್ನು ನಾವು ಕಲಿತುಕೊಂಡೆವು. ಮುಂದಿನ ಧ್ಯಾನದಲ್ಲಿ ಕೂಡ ಇನ್ನೂ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನಕ್ಕೆ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯ ದೇವಮಕ್ಕಳೇ, ಮತ್ತಾಯನ ಸುವಾರ್ತೆಯ ಹಿನ್ನೆಲೆಯನ್ನು ಇದುವರೆಗೆ ಅಧ್ಯಯನ ಮಾಡಿದೆವು. ಯಹೂದ್ಯರ ಹೀನ ಸ್ಥಿತಿಯನ್ನು ನೋಡಿದೆವು. ಅವರು ತಮ್ಮ ಮಾತೃಭಾಷೆಯಾದ ಇಬ್ರಿಯ ಭಾಷೆಯನ್ನು ಮರೆತುಬಿಟ್ಟು ಬಾಬಿಲೋನಿನ ಅರಮಾಯ ಭಾಷೆಯನ್ನು ಕಲಿತು ಬಿಟ್ಟಿದ್ದರು. ಹೆರೋದನ ಆಳ್ವಿಕೆಯ ಕಾಲದವರೆಗೆ ಅವರಿಗೆ ದೇವಾಲಯವೂ ಸಹ ಇರಲಿಲ್ಲ. ಅವರು ಧರ್ಮಶಾಸ್ತ್ರವನ್ನು ಓದಿ ಕೈಕೊಂಡು ನಡೆಯುವ ಬದಲು ಅದನ್ನು ಪೂಜಿಸುವಂಥ ದುಸ್ಥಿತಿಗೆ ಬಂದು ಬಿಟ್ಟಿದ್ದರು. ಎಂತಹ ವಿಪರ್ಯಾಸ! ಇಷ್ಟು ಸಾಲದೆಂಬಂತೆ ಅನೇಕ ಕ್ರೂರ ಚಕ್ರವರ್ತಿಗಳ ಕೈಯಲ್ಲಿ ಜಜ್ಜಿ ಹೋಗಿದ್ದರು. 2 ಒಡಂಬಡಿಕೆಗಳ ನಡುವಿನ ಸಮಯದಲ್ಲಿ ದೈವ ಸ್ವರವನ್ನು ಕೇಳದೆ ಯಹೂದ್ಯರು ಬಹು ಸಂಕಷ್ಟದಲ್ಲಿ ನರಳಿ ಹೋಗಿದ್ದರು. ಅವರು ಮೆಸ್ಸಿಯನ ಬರುವಿಕೆಗಾಗಿ ಎದುರು ನೋಡುತ್ತಿದ್ದರು. ಪ್ರಿಯರೇ, ಪಾಪವೆಂಬ ಸಂಕಷ್ಟದಲ್ಲಿ ನರಳುತ್ತಿರುವ ಈ ಲೋಕದಲ್ಲಿ ಅದೇ ಮೆಸ್ಸಿಯನು ಸುನಿರೀಕ್ಷೆಯ ಬೆಳಕಾಗಿದ್ದಾನೆ. ಆತನು ಶಿಲುಬೆಯ ಮೇಲೆ ನಮ್ಮೆಲ್ಲ ಅಪರಾಧಗಳ ಶಿಕ್ಷೆಯನ್ನು ಹೊತ್ತು ತೀರಿಸಿ ನಮಗೆ ಪರಲೋಕದ ಆನಂದ ತುಂಬಿರುವ ಜೀವಿತಕ್ಕೆ ಮಾರ್ಗವನ್ನು ತೋರಿದ್ದಾನೆ. ಆತನ ಮಾರ್ಗದಲ್ಲಿ ನಡೆದು ಸೌಭಾಗ್ಯಕರವಾದ ಜೀವಿತವನ್ನು ಹೊಂದಿಕೊಳ್ಳೋಣ. ಇಮ್ಮಾನುವೇಲನ ನಡೆಸುವಿಕೆಯು ಯಾವಾಗಲೂ ನಿಮ್ಮೊಂದಿಗಿರಲಿ.